ಖಾಸಗಿ ಬಸ್ಗೆ ಲಾರಿ ಡಿಕ್ಕಿ ಹೊಡೆದಂಥ ಪರಿಣಾಮವಾಗಿ ಈಗಾಗಲೇ ಬಸ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಇದರಲ್ಲಿ ಒಂದಷ್ಟು ಜನ ಗಾಯಾಳುಗಳಾದರೆ ಮತ್ತೊಂದಷ್ಟು ಜನ ಸುಟ್ಟು ಕರಕಲಾಗಿದ್ದಾರೆ. ಈಗಾಗಲೇ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ 4 ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಆದರೆ ಇದರ ಮುಂದಿನ ಪ್ರಕ್ರಿಯೆ ಹೇಗೆ, ಯಾರದು, ಈ ಗುರುತುಗಳ ಪತ್ತೆ ಹೇಗೆ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸದ್ಯ ಚಿತ್ರದುರ್ಗದ ಡಿಸ್ಟಿಕ್ ಸರ್ಜನ್ ಆಗಿರುವಂತಹ ರವೀಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸೋಗ್ತೀನಿ. ಸರ್, ಈಗ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಎಷ್ಟು ಬಾಡಿಗಳು ಬಂದಿದೆ, ಯಾವ ಸ್ಥಿತಿಯಲ್ಲಿದೆ? ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಈಗ ಒಂದು 4 ಬಾಡಿಗಳು ಬಂದಿದೆ. 4 ಮೃತದೇಹಗಳನ್ನ ತಂದಿದ್ದಾರೆ. ಅವೆಲ್ಲ ಫುಲ್ಲು ಸುಟ್ಟು ಕರಕಲಾಗ್ಬಿಟ್ಟಿದ್ದಾವೆ. ಒಂದು 2 ದೇಹದಲ್ಲಿ ಮಾತ್ರ 2 ಸರಗಳು ಕಾಣ್ತಾ ಇದ್ದಾವೆ, ಬೇರೆ 2ರಲ್ಲಿ ಇಲ್ಲ. ಈಗ ಯಾರು ಒಬ್ಬರು ರಿಲೇಟಿವ್ಸ್ ಇನ್ನೂ ಯಾರು ಸಂಬಂಧಿಕರು ಯಾರು ಬಂದು ಅದನ್ನು ಗುರುತು ಇನ್ನೂ ಮಾಡಿಲ್ಲ. ಯಾರೋ ಒಬ್ಬರು ಬಂದು ಅದು ನಮ್ಮದೇ ಇರ್ಬೋದು ಅಂತೇಳಿ ಸಂದೇಹವಾಗಿ ಹೇಳಿ ಹೋಗಿದ್ದಾರೆ. ಬಟ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಸಂಬಂಧಿಕರು ಬಂದು ಅದನ್ನೆಲ್ಲ ಐಡೆಂಟಿಫೈ ಮಾಡಬೇಕಾಗಿದೆ. ಇನ್ನು ಈಗ ಅಂದರೆ ಈಗ ಬಂದಿರೋರಲ್ಲಿ ಸರ್ ಯಾರಾದರೂ ಇವರು ನಮ್ಮವರು ಅನ್ನುವಂಥ ಹೇಳುವಂಥದ್ದು ಏನಾದರೂ ಆಗಿದೆಯಾ ಅಂತೇಳಿ? ಇಲ್ಲ, ಅದು ಯಾವುದು ಈಗ ಅವರಲ್ಲಿ ಯಾವುದೋ ಒಂದು ಅವ್ರಿಗೆ ಫೋನ್ ಪತ್ತೆ ಆಗಿರೋದಾಗಲಿ, ಅವ್ರ ಮೇಲೆ ಬಟ್ಟೆಗಳಾಗಲಿ ಅಥವಾ ಏನಾದರೂ ಡಾಕ್ಯುಮೆಂಟ್ಸ್ ಆಗಲಿ ಆ ಥರದ್ದು ಯಾವುದೂ ಸಿಕ್ಕಿಲ್ಲದಿರೋದ್ರಿಂದ ಅದನ್ನು ಅವ್ರ ಸಂಬಂಧಿಕರೇ ಬಂದು ಅದನ್ನು ಐಡೆಂಟಿಫೈ ಮಾಡೋ ಪರಿಸ್ಥಿತಿ ಇದೆ. ಅವರು ಬಂದು ಪರಿಸ್ಥಿತಿ ಅವ್ರ ಅಕಸ್ಮಾತ್ ಅವ್ರಿಗೂ ಅದನ್ನು ಸಂಬಂಧಿಕರಿಗೂ ಸಹ ಅದು ಪತ್ತೆ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಅದು ಆ್ಯಕ್ಚುಲಿ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವು ಇದನ್ನು DNA ಪರೀಕ್ಷೆಗೆ ಒಳಪಡಿಸಿ ಅದನ್ನು ನಾವು ಅವ್ರ ಕಡೆಯವ್ರದ್ದು ಅಂತ ಗುರುತಿಸಿ ಅವ್ರಿಗೆ ಬಾಡಿ PM ಮಾಡಿ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಸರ್, ಈಗ ಬಂದವರಲ್ಲಿ ಈ ಮೃತದೇಹ ಇವರದ್ದೇ ಅನ್ನುವಂಥದ್ದು ಯಾವುದಾದ್ರೂ ಗುರುತಿಸುವಂತಹ ನಿಟ್ಟಲ್ಲಿ ಯಾವುದಾದ್ರು ಅಂಶ ಕಂಡು ಬಂದಿದೆಯಾ ಅಂತ? ಅದೇ ಈಗ 4 ಮೃತದೇಹ ಬಂದಿರೋದ್ರಲ್ಲಿ 2ರಲ್ಲಿ ಸರ ಹಾಕಿದ ಚಿನ್ನದ ಸರಗಳಿರೋದ್ರಿಂದ ಅದರಲ್ಲಿ ಯಾರಾದರೂ ಸಂಬಂಧಿಕರು ಅದನ್ನು ಗುರುತಿಸ್ಬೋದ ಒಂದು ಅಂಶ ಅದರಲ್ಲಿ ಕಾಣ್ತದೆ. ಇನ್ನು ಮಿಕ್ಕ 2ರಲ್ಲಿ ನಾವು ಅವರ ಸಂಬಂಧಿಕರು ನಾವು ಬಾಡಿನ ಪೂರ್ತಿ ತೋರಿಸಿದ್ರೆ ಅವರು ಗುರುತಿಸೋ ಸಾಧ್ಯತೆಯೂ ಇರುತ್ತೆ. ಆ ಥರ ಗುರುತಿಸಿದರೆ ನಾವು ಅದನ್ನು ಅವರು ಐಡೆಂಟಿಫೈ ಮಾಡಿ ಪೊಲೀಸರು ಅದನ್ನು ಇಂಕ್ವೆಸ್ಟ್ ಮಾಡಿ ಅದನ್ನು PM ಮಾಡಿ ಬಾಡಿನ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಆಗುತ್ತೆ. ಅಕಸ್ಮಾತ್ ಯಾರು ಇಲ್ಲಿ ಗುರುತಿಸಲಿಲ್ಲ ಅಂದರೆ ಅದನ್ನು ನಾವು DNA ಪರೀಕ್ಷೆಗೆ ಸ್ಯಾಂಪಲ್ ತೊಗೊಂಡು ಕಳಿಸ್ತೀವಿ. ಅವ್ರ ಸಂಬಂಧಿಕರದ್ದು ಆ DNA ಯಾವುದು ಮ್ಯಾಚ್ ಆದರೆ ಅದು ಅವ್ರದ್ದು ಅನ್ನೋದು ನಾವು ಅದನ್ನ ಸ್ಟೋರ್ ಮಾಡಿ ಆ ರಿಪೋರ್ಟ್ ಬಂದಮೇಲೆ ಆ ಬಾಡಿನ ನಾವು ಕೊಡೋ ವ್ಯವಸ್ಥೆ ಆಗುತ್ತೆ. ಸರ್, ಈಗ ಹೇಳಿದಾಗೆ ನೀವೇನೇ ಇರುವಂಥ ಮೃತದೇಹಗಳು ಗುರುತಿಸಲಾಗದಷ್ಟು ಸುಟ್ಟು ಕರಕಲಾಗಿವೆ ಅಂತೇಳಿ, ಹಾಗಾದರೆ ಮುಂದಿನ ಸವಾಲು ಹೇಗಿದೆ, ಯಾವ ರೀತಿ ಗುರುತು ಪತ್ತೆ ಮಾಡುವಂಥ ಕೆಲಸ ಆಗುತ್ತೆ ಅಂತ ಹೇಳಿ ಸರ್? ಇದೆಲ್ಲ ನಮ್ಮ ಪೋಸ್ಟ್ಮಾರ್ಟಮ್ ತಜ್ಞರು ಇದ್ದಾರಲ್ಲ, ಫೊರೆನ್ಸಿಕ್ ತಜ್ಞರು ಇರ್ತಾರೆ. ಅವರು ಇದನ್ನು ಸಂಪೂರ್ಣ ಪರೀಕ್ಷೆಗೆ ಒಳಪಡಿಸಿ ಅವರು ಅದನ್ನು DNA ಒಳಪಡಿಸಿ ಆಮೇಲೆ ಅವರು ಚೆಹರೆಗಳನ್ನೆಲ್ಲ ಗುರುತಿಸಿ ಅವರ ಸಂಬಂಧಿಕರಿಗೆಲ್ಲ ತೋರಿಸಿ ಇವನ್ನೆಲ್ಲ ಕೂಲಂಕಷವಾಗಿ ಅದನ್ನು ಪರೀಕ್ಷೆ ಮಾಡಿ ಅದನ್ನು ನಮ್ಮ ಫೊರೆನ್ಸಿಕ್ ತಜ್ಞರು ಡಾಕ್ಟರ್ ವೇಣು ಮತ್ತು ಡಾಕ್ಟರ್ ಅಜಯ್ ಅಂತ ಇದ್ದಾರೆ, ಅವರು ಅದನ್ನು ಕೆಲಸ ಮಾಡ್ತಾರೆ. ಸಹಜವಾಗಿ ಸರ್, ಈಗ DNA ಪ್ರಕ್ರಿಯೆ ಅಂದರೆ ಅದು ಯಾವ ರೀತಿ ಸಾಗುತ್ತೆ, ಅದು ಹೇಗೆ ಪತ್ತೆ ಮಾಡಲಾಗುತ್ತೆ ಅಂತೇಳಿ ಸರ್? ಅದು DNA ಅದು ಮೃತದೇಹದ 3ನೇ ಮೋಲಾರ್ ಟೂತ್ ಅಂತಾರೆ, ಅದೊಂದು. ಮತ್ತು ಎದೆ ಮಧ್ಯಭಾಗದಲ್ಲಿರೋ ಒಂದು ಸ್ಟರ್ನಮ್ ಮೂಳೆ ಅಂತ ಇರುತ್ತೆ, ಅದನ್ನು ತೆಗೆದು ನಾವು ಸಾಲ್ಟಲ್ಲಿ ಹಾಕಿ ಅದನ್ನು ಐಸಲ್ಲಿ ಇಟ್ಟು ಅದನ್ನು ನಾವು ಲ್ಯಾಬಿಗೆ ಕಳಿಸ್ತೀವಿ. ಅಲ್ಲಿ ಒಂದು 3 ದಿವಸದಲ್ಲಿ ಅವರು DNA ಸೆಲ್ಸ್ನೆಲ್ಲ ಪತ್ತೆ ಹಚ್ಚಿ ಅವರ ಸಂಬಂಧಿಕರದ್ದು ಆ ಸೆಲ್ಸ್ ಎಲ್ಲ ಪತ್ತೆ ಹಚ್ಚಿ ಹೊಂದಾಣಿಕೆ ಮಾಡಿಕೊಂಡು ಅದನ್ನು ಅವ್ರಿಗೆ ಕೊಡುವಂಥ ಪರೀಕ್ಷೆ ಆಗುತ್ತೆ. ಇತ್ತೀಚೆಗೆ ಸಹ ಒಂದು 2-3 ವರ್ಷದ ಹಿಂದೆ ಮೃತಪಟ್ಟಿರೋದು ಸಹ ಅಲ್ಲಿ ನಾವು PM ಮಾಡಿದ್ದೀವಿ. ಚಳ್ಳಕೆರೆ ಗೇಟಲ್ಲಿ ಅಲ್ಲಿ ಅದು ಗುರುತಿಸಿ ಅದನ್ನು ಮಾಡಿದ್ದೀವಿ. ಅದೇ ಥರ ಇಲ್ಲಿನೂ ಇದನ್ನು ನಾವು ಮಾಡ್ತೀವಿ. ಅಂದರೆ 3 ದಿನ ಸಮಯ ತೆಗೆದುಕೊಂಡ್ರು ಕೂಡ ಮೃತದೇಹವನ್ನು ಅಲ್ಲಿವರೆಗೂ ಕೂಡ ರಕ್ಷಣೆ ಮಾಡಿ ಇಟ್ಟಿರಲಾಗುತ್ತಾ ಹೇಗೆ ಅಂತೇಳಿ? ಹೌದು, ಇದರಲ್ಲಿ ನಮ್ಮಲ್ಲಿ ಐಸ್ ಕೋಲ್ಡ್ ಇದಿರೋದ್ರಿಂದ ಬಾಕ್ಸ್ ಇರೋದ್ರಿಂದ ಮೃತದೇಹ ಯಾವುದೇ ಥರ ಅದು ಕೆಟ್ಟು ಹೋಗ್ದಾಗೆ ಅದು ಆಗದಾಗೆ ನಾವು ಕೋಲ್ಡಲ್ಲಿ ನಾವು ಮೇಂಟೈನ್ ಮಾಡಿ ಅದನ್ನು until we get DNA report we'll preserve the body and once the DNA ನಮಗೆ ಗೊತ್ತಾದ ಮೇಲೆ ಅವ್ರಿಗೆ ಕೊಡುವಂಥ ಸಂಬಂಧಿಕರಿಗೆ ಮೃತದೇಹನ ಕೊಡುವಂಥ ಕೆಲಸ ನಡೀತದೆ.
ಅಂದರೆ ಈ ಪ್ರಕರಣದಲ್ಲಿ ಈಗ ಬಂದಿರುವಂಥ ಮೃತದೇಹಗಳಲ್ಲಿ ಈ ರೀತಿಯಾದಂಥ ಒಂದು ಪ್ರಕ್ರಿಯೆ ಹಂತಗಳು ನಡೆಯುವಂಥ ಸಾಧ್ಯತೆ ಇದೆಯಾ ಅಂತೇಳಿ? ಹೌದು, ಇದೆಲ್ಲ ನಾನು ಏನು ಹೇಳಿದೆ, ನಾವು ಎಲ್ಲದು ನಾವು ಮಾಡಲೇ ಕೊಡಬೇಕಾಗತ್ತೆ. ಯಾಕಂದರೆ ಯಾವುದೋ ಮೃತದೇಹ ತಗೊಂಡು ಯಾರಿಗೂ ಕೊಡೋದಕ್ಕೆ ಸರಿ ಇರೋದಿಲ್ಲ. ಅದನ್ನು ನಾವು ಪರೀಕ್ಷೆ ಮಾಡಿ ಅವ್ರದ್ದು ಎಲ್ಲ ನಾವು ಕನ್ಫರ್ಮ್ ಮಾಡಿ ನಾವು ಅವ್ರಿಗೆ ಕೊಡುತ್ತೆ ಅಂತ ಕೆಲಸ ನಾವು ಮಾಡ್ತೀವಿ. ಇದಿಷ್ಟು ಕೂಡ ಡಿಸ್ಟ್ರಿಕ್ಟ್ ಸರ್ಜನ್ ರವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಜಗದೀಶ್, TV9 ಚಿತ್ರದುರ್ಗ.